ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ತಂದೆಗೆ ಆಕ್ಸಿಡೆಂಟ್ ಆಗಿದೆ. ಹಾಗಿದ್ರೆ ಆಕ್ಸಿಡೆಂಟ್ ಮಾಡಿಸಿದ್ಯಾರು? GP ಪಾಟೀಲ್, ಶಕ್ತಿ ಪ್ರಸಾದ್, ವಿಕ್ಕಿನ ಯಾರಿರ್ಬೋದು? ಅಥವಾ ಎಲ್ಲದಕ್ಕೂ ಕೂಡ ಮೀರಿ ಬೃಂದಾನ ಸ್ವಂತ ಮಗಳಿಯ ತಂದೆಗೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಲ? ಏನಾಯ್ತು, ಏನು ಕತೆ, ಕುಸ್ತು ಹೋದ ಭಾರ್ಗವಿ? ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅಮ್ಮನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. GP ಪಾಟೀಲ್ ಮನೆಗೆ ಅಮ್ಮ ಕೆಲಸಕ್ಕೆ ಹೋಗಿದ್ರು ಅಂತ. ಅದೇ ಒಂದು ಸಿಟ್ಟಲ್ಲಿರೋ ಭಾರ್ಗವಿ ಕೋಪವನ್ನ ಕಡಿಮೆ ಮಾಡುವುದು ಅರ್ಜುನ್ ಹೋಗಿದ್ದೆ ಭಾರ್ಗವಿಯನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದೆ ತನ್ನ ಅಪ್ಪ ಮಾಡಿದ್ರ ಬಗ್ಗೆ ತುಂಬಾನೇ ಬೇಜಾರಿರುತ್ತೆ ಅರ್ಜುನ್ಗೆ. ಬಟ್ ಅದು ತನ್ನ ಅಪ್ಪ ಅಂತ ಭಾರ್ಗವಿ ಹತ್ರ ಹೇಳ್ಕೊಳ್ಳೋದಿಲ್ಲ. ಜೊತೆಗೆ ಇಲ್ಲಿ ಅವರ ಅಮ್ಮ ಯಾತಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅನ್ನೋದನ್ನ ಇಲ್ಲಿ ಭಾರ್ಗವಿ ಹತ್ರ ಅರ್ಥ ಮಾಡಿಸ್ತಾರೆ. ಜೊತೆಗೆ ಅಮ್ಮ ಮಾತ್ರ ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ. ತನ್ನ ಮಗಳಿಗೆ ನೊಂದ್ಕೋಬಾರ್ದು, ತನ್ನ ಮಗಳಿಗೆ ತೊಂದರೆ ಆಗಬಾರ್ದು, ಅವ್ರ ಕೋಪ ಕಡಿಮೆ ಆಗಬಹುದೇನೋ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡಿದ್ರೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ. ನಿಮಗೆ ಸಹಾಯ ಆಗಲಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ತಾಯಿ ಮೇಲೆ ಈ ರೀತಿ ಕೋಪ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಭಾರ್ಗವಿಗೆ ಅರ್ಜುನ್ ಬುದ್ಧಿಯನ್ನ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಭಾರ್ಗವಿ ವಾಪಸ್ ಮನೆಗೆ ಬರ್ತಾಳೆ. ಮನೆಗೆ ಬಂದಿದೆ ಅಮ್ಮನಂತ ತುಂಬ ಸಮಾಧಾನವಾಗಿ ಮಾತನಾಡ್ತಿದ್ದಾಳೆ. ಅಮ್ಮ ಬೇಜಾರು ಮಾಡ್ಕೋಬೇಡ, ನಾನು ಮಾತಾಡಿದ್ರಿಂದ ನಿನಗೆ ಬೇಜಾರು ಆಗಿರಬಹುದು ಅಲ್ವಾ ಅಂತ. ಹಾಗೇನಿಲ್ಲ ಭಾರ್ಗವಿ, ನೀನು ಸರಿ ಹೋದ್ಯಲ್ಲ ಅಷ್ಟೇ ಸಾಕು ಅಂತ ಅಮ್ಮ ಹೇಳ್ತಿದ್ದಾರೆ. ಅದು ಹಾಗಲ್ಲ ಅಮ್ಮ, ನೀನು GP ಪಾಟೀಲ್ ಅಂತ ಅವ್ನ ಕೆಳಗೆ ಹೋಗಿ ಕೆಲಸ ಮಾಡೋದು ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಮ್ಮ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಎಲ್ಲ ಮಾಡಬೇಡ. ನಿಜವಾಗ್ಲೂ ಒಂದು ರಿಕ್ವೆಸ್ಟ್ ನಿನ್ನ ಹತ್ರ, ಈ ರೀತಿ ಎಂದು ಕೂಡ ಯಾರ ಬಳಿ ಕೂಡ ಕೆಲ್ಸಕ್ಕೆ ಹೋಗಬೇಡ ಅಮ್ಮ, ನಾನಿದ್ದೀನಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಿದ್ದಾರೆ. ಅದು ಹಾಗಲ್ವೇ ಭಾರ್ಗವಿ, ನಿನಗೆ ಜೊತೆಗೆ ನಿನ್ನ ಅಪ್ಪಂಗೆ ಸಹಾಯ ಆಗಲಿ ಅಂತ ಈ ರೀತಿ ಮಾಡ್ದ. ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಆ ದುಡ್ಡು ಸಿಕ್ಕಿದ್ರೆ ಖಂಡಿತ ನಿಮ್ಮ ಅಪ್ಪನೇ ಆಪರೇಷನ್ ಮಾಡಿಸ್ಬಹುದು ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿಬಿಟ್ಟೆ. ಆದರೆ ಅದು ಇನ್ನೇನೋ ಆಗೋಯ್ತು ಭಾರ್ಗವಿ ಅಂತ ಹೇಳ್ತಿದ್ದಾರೆ. ಸರಿ ಆಯ್ತಮ್ಮ, ಊಟ ಮಾಡಿದ್ಯಾ ಅಂದಾಗ ಇಲ್ಲ ಭಾರ್ಗವಿ, ನೀನು ಊಟ ಮಾಡಿದೆ, ನಾನು ಹೇಗೆ ಊಟ ಮಾಡಲಿ ಅಂತ ಹೇಳ್ತಿದ್ದಾರೆ. ಹೌದು ಭಾರ್ಗವಿ, ನಿನಗೆ ಅಷ್ಟೊಂದೆಲ್ಲ ಕೋಪ ಸಿಟ್ಟು ಇತ್ತು ನನ್ನ ಮೇಲೆ, ಅದು ಹೇಗೆ ಹೋಗ್ಬಿಡ್ತು ನಿನಗೆ ಇಷ್ಟು ಬೇಗ ಅಂತ ಕೇಳಿದಾಗ ಅರ್ಜುನ್ ಅವರು ಬಂದು ನನ್ನ ಹತ್ರ ಮಾತಾಡಿದ್ರು. ನೀವು ಯಾಕೆ ರೀತಿ ಮಾಡಿದ್ರಿ ಅನ್ನೋ ಎಲ್ಲವನ್ನ ಕೂಡ ನನಗೆ ಅರ್ಥ ಮಾಡಿಸಿದ್ರಮ್ಮ ಅಂತ ಹೇಳ್ತಾರೆ. ನಂತರ ಅಮ್ಮನಿಗೆ ತಾನೇ ಕೈ ತುತ್ತನ್ನ ಕೊಟ್ಟು ಊಟವನ್ನ ಮಾಡಿಸ್ತಾಳೆ ಭಾರ್ಗವಿ. ತದನಂತರ ಆತ ಕಡೆ ವಂದನಾಗೆ ಯೋಚನೆ ಆಗ್ಬಿಟ್ಟಿದೆ. ಯಾವಾಗ ಬೃಂದ ಬಂದಿದೆ, ನೀನು ಹುಡುಗನ ಬೇರೆಯವಳು ಆರಿಸ್ಕೊಂಡು ಹೋಗೋಕ್ಕೂ ಮುನ್ನ ನೀನು ಮದುವೆ ಆಗಿ ಲಾಕ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅದೇ ಕಾರಣಕ್ಕೆ ಫುಲ್ ಸಿಟ್ಟಲ್ಲಿರ್ತಾಳೆ. ವಿಕ್ಕಿ ಅಲ್ಲೇ ಹೋಗ್ತಿರ್ತಾರೆ, ಅಕ್ಕನ್ನ ನೋಡಿದೆ ಹಂಗೆ ಹೋಗ್ತಿರ್ತಾರೆ. ಆಗ ಏನೋ ಇದು, ನಾನು ಎಷ್ಟು ಕೋಪ ಮಾಡ್ಕೊಂಡು ಬೇಜಾರಿದ್ದೀನಿ, ಆದರೂ ಕೂಡ ಹೋಗ್ತಿದ್ಯಲ್ಲ ನೀನು ಏನು ಅಂತ ಕೇಳ್ದೆ ಅಂತ ಹೇಳಿದಾಗ ಏನಕ್ಕ ಮಾತಾಡ್ತಿದ್ಯಾ, ನೀನು ಯಾವಾಗಲೂ ಮುಖ ಗಂಟು ಹಾಕೊಂಡಂಗೆ ಇರ್ತೀಯ, ಅದರಲ್ಲಿ ಏನಿದೆ ಸ್ಪೆಷಲಿ, ಇನ್ನೂ ಏನಾದರೂ ನಗ್ತಾ ಇದ್ರೆ ಏನಪ್ಪ ಇವತ್ತು ನಮ್ಮ ಅಕ್ಕ ನಗ್ತಿದ್ದಾಳಲ್ಲ ಅಂತ ಹೇಳಿ ಬಂದು ಕೇಳ್ಬೋದಪ್ಪ ಅಂತ ವಿಕ್ಕಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಭಾರ್ಗವಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳ್ತಿದ್ರೆ ಏನಕ್ಕ ಅವಳೇನೋ ನನಗೆ ತೊಂದರೆ ಕೊಟ್ಲು, ನಾನೇನೋ ಅವಳ ಬಗ್ಗೆ ಯೋಚನೆ ಮಾಡಿ ಅವಳ ಕತೆ ಮುಗಿಸ್ಬೇಕು ಅನ್ನೋದು ಸರಿ, ಆದರೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಯೋಚನೆ ಮಾಡಲೇಬೇಕಾಗತ್ತೆ ಅಲ್ವಾ ವಿಕ್ಕಿ, ನಿನಗಿಷ್ಟೆಲ್ಲ ತೊಂದರೆ ಆಗ್ತದೆ, ಅದೇ ಕಾರಣಕ್ಕೋಸ್ಕರ ಅಂತ ಹೇಳಿ ವಂದನಾ ಹೇಳ್ತಿದ್ದಾಳೆ. ಬಟ್ ವಂದನಾ ಇಂಟೆನ್ಷನ್ ತನ್ನ ಅರ್ಜುನ್ನ ಎಲ್ಲಿ ಕಿತ್ಕೊಂಡು ಹೋಗ್ಬಿಡ್ತಾಳೆ ಅಂತ ಕಾರಣಕ್ಕೆ. ಬಟ್ ವಿಕ್ಕಿಗೆ ಹತ್ರ ಅದನ್ನ ಬಿಟ್ಕೊಡೋದಿಲ್ಲ ಇಲ್ಲಿ ವಂದನ. ತದನಂತರ ಹೌದು ವಿಕ್ಕಿ, ನಿನ್ನ ಮತ್ತೆ ಸಂಧ್ಯಾ ಮದುವೆ ಮಾಡಿಸ್ಬೇಕಾದ್ರೆ ಅಲ್ಲಿ ರೀತು ಬಂದಿದ್ಲಲ್ವಾ, ಅವಾಗ ನಿನ್ಗೆ ಏನು ಅನ್ನಿಸ್ತು ಅಂದಾಗ ಅವಳು ನೋಡಿದ್ರೆ ಇರಿಟೇಟ್ ಆಗ್ತಿತ್ತು, ಸಂಧ್ಯಾನ ನೋಡಿದ್ರೆ ಹೋಗ್ಬಿಟ್ಟು ರೀತುಗೆ ತಾಳಿ ಕಟ್ಬಿಡ್ಬೇಕು ಅನಿಸ್ತು ಅಂತ ಅಂದಾಗ ಅದೇ ರೀತಿ ನಾನು ಕೂಡ ಅರ್ಜುನ್ಗೆ ಇರಿಟೇಟ್ ಆಗ್ತಿರ್ಬಹುದು ಅಂತ ಹೇಳಿ ವಂದನ ಅನ್ಕೋತಾಳೆ. ಆದರೆ ನಾನಂತೂ ಸುಮ್ಮನೆ ಇರೋ ಮಾತೇ ಇಲ್ಲ. ಆ ರೀತುನೇನಾದರೂ ಅವರಪ್ಪ ನಂಗೆ ಮದುವೆ ಮಾಡಿಕೊಡ್ಲಿಲ್ಲ ಅಂದರೆ ಆರಿಸ್ಕೊಂಡು ಹೋಗಿ ಎತ್ತಾಕೊಂಡು ಹೋಗಿ ಮದುವೆ ಆಗ್ತಾ ಇರೋದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ವಿಕ್ಕಿ. ತದನಂತರ ವಂದನಾ ಕೂಡ ಹಾಗೆ ಅನ್ಕೋತಾಳೆ, ಇಲ್ಲ ನಾನೇ ಮೊದಲು ಮದುವೆ ಇನಿಷಿಯೇಟಿವ್ನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅದ ಕಡೆ ಭಾರ್ಗವಿ ಮತ್ತು ಅವರಮ್ಮ ಇಬ್ಬರು ಕೂಡ ಗಾಬರಿ ಆಗ್ತಾರೆ. ಅದಕ್ಕೆ ಕಾರಣ ಭಾರ್ಗವಿ ತಂದೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ. ಒಂದೇ ಒಂದು ಸ್ಲಿಪ್ಪರ್ ಬಿಟ್ಟು ಒಂದು ಸ್ಲಿಪ್ಪರ್ ಹಾಕ್ಕೊಂಡು ಇಡೀ ರೋಡ್ ಅಡಿಲ್ತಿದ್ದಾರೆ, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತಕ್ಷಣ ಗಾಬರಿ ಆಗುತ್ತೆ ಭಾರ್ಗವಿ ಮತ್ತು ಅಮ್ಮಂಗೆ. ಇಬ್ಬರು ಕೂಡ ಹುಡುಕೊಂಡು ಅವರನ್ನು ಹೊಟ್ಟಿದ್ದಾರೆ. ಇಲ್ಲಿ ರವೀಂದ್ರ ಭಟ್ಗಳವರು ಬೀದಿ ತಿರುಗ್ತಿದ್ದಾರೆ, ಬೀದಿ ಸುತ್ತದ. ನನಗೆ ಸಾಕ್ಷಿ ಹೇಳ್ತೀರಾ ಅಲ್ವಾ, ನಾನು ಸಾಕ್ಷಿ ತೊಗೊಂಡು ಬಂದಿದ್ದೀನಿ, ಇವರು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಿಜವಾಗ್ಲೂ ಕೂಡ ತಪ್ಪು ಮಾಡಿರೋದು ಈ GP ಪಾಟೀಲ್ ಸುಳ್ಗಾರ, ಮೋಸ್ಕಾರ, ಆ ರೌಡಿ ಶಕ್ತಿ ಪ್ರಸಾದ್ ಜೊತೆ ಸೇರ್ಕೊಂಡಿದ್ದೆ, ಇಷ್ಟೆಲ್ಲ ಮಾಡ್ತಿದ್ದಾನೆ, ಖಂಡಿತ ನಾನು ತಪ್ಪು ಮಾಡಿಲ್ಲ, ನಾನು ಮಗು ಕಳ್ಕೊಂಡ ಅಪ್ಪ ಅಮ್ಮನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡವನು ನಾನು ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ಜನಗಳ ಹತ್ರ ಹೋಗಿದ್ದೆ, ನಾನು ತಪ್ಪಿತಸ್ಥ ಅಲ್ಲ, ನಾನು ಲಂಚ ತಗೊಂಡಿಲ್ಲ, ನಾನು ಒಳ್ಳೆಯವನು ಅಂತ ಹೇಳಿ ಹೇಳ್ತಿದ್ದಾರೆ. ಎಲ್ರಿಗೂ ಕೂಡ ಏನಪ್ಪಾ ಇದು ಹುಚ್ಚ ಹಂಗೆ ಹಿಂಗೆ ಅನ್ಕೋತಿದ್ದಾರೆ. ಇದರ ನಡುವೆ ವಿಕ್ಕಿಯ ಫ್ರೆಂಡ್ ಭಾರ್ಗವಿ ತಂದೆ
ಈ ರೀತಿ ಹೋಗೋದನ್ನ ನೋಡಿದ್ದೆ ವಿಕ್ಕಿಗೆ ಕಾಲ್ ಮಾಡ್ತಾರೆ. ಅಣ್ಣ ಅಕ್ಕ ತಮ್ಮ ಇಬ್ರು ಕೂಡ ಅಲ್ಲೇ ಕೂತಿದ್ದಾರೆ, ವಂದನಾ ಕೂಡ ಅಲ್ಲೇ ಇದ್ದಾಳೆ. ಈ ಕಡೆ ವಿಕ್ಕಿಗೆ ಕಾಲ್ ಬರುತ್ತೆ, ಈ ಭಾರ್ಗವಿ ಅಪ್ಪ ರೋಡ್ ಅಲಿತಿದಾರ್ ಕಣು ಹುಚ್ಚುನ್ ಥರ ಅಂತಕ ಫುಲ್ ಖುಷಿ ಆಗ್ಬಿಡುತ್ತೆ ವಂದನಾ ಮತ್ತು ವಿಕ್ಕಿಗೆ. ತದನಂತರ ಹೌದಾ ಒಳ್ಳೆ ಮಜಾ ಬರ್ತಿದೆ ಅಂತ ಹೇಳ್ತಿದ್ದಾರೆ ವಿಕ್ಕಿ. ಜೊತೆಗೆ ಇಲ್ಲಿ ವಂದನಾ ಅವರ ಫ್ರೆಂಡ್ಗೆ ನೋಡು ನೀನು ಮತ್ತು ವಿಕ್ಕಿ ಇಬ್ರು ಕೂಡ ಬಚಾವ್ ಆಗಬೇಕು ಆ ಭಾರ್ಗವಿಯಿಂದ, ಅಂದರೆ ಮೊದಲು ನಾನು ಹೇಳೋ ಕೆಲಸ ಮಾಡು ಅಂತ ಹೇಳ್ತಿದ್ದಾರೆ ವಂದನಾ. ಏನಕ್ಕ ಏನು ಮಾಡಬೇಕು ಹೇಳಿ, ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಅಂತ ವಿಕ್ಕಿ ಫ್ರೆಂಡ್ ಹೇಳ್ತಾರೆ. ಏನು ಮಾಡಬೇಡ, ಅವ್ರನ್ನ ಎಕ್ಸ್ಚೇಂಜ್ ಮಾಡಿ ಅವ್ರ ಕತೆನ ಮುಗಿಸ್ಬಿಡು ಅಂತ ಹೇಳ್ತಾರೆ ಇಲ್ಲಿ ವಂದನಾ. ಏನಕ್ಕ ಮಾತಾಡ್ತಿದ್ರ ನೀವು, ಭಾರ್ಗವಿ ತಂದೆಗೆ ಎಕ್ಸ್ಚೇಂಜ್ ಮಾಡಿ ಮುಗಿಸೋದಾ ಅಂದಾಗ ಹೌದು ಅದನ್ನೇ ಮಾಡು, ನೀನೇನು ಯೋಚನೆ ಮಾಡಬೇಡ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಖಂಡಿತವಾಗ್ಲೂ ಕೂಡ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನಿನ್ನ ಹೆಸರಿಗೆ ಪ್ರಾಪರ್ಟಿ ಎಲ್ಲವನ್ನ ಕೂಡ ಅಪ್ಪಂಗೆ ಹೇಳಿ ಬರ್ಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ವಿಕ್ಕಿ ಅದನ್ನ ತಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ಏನ್ ಮಾಡ್ತಿದ್ಯಾ ನೀನು, ಈಗಲೇ ಹುಚ್ಚುನ್ ತರ ಬೀದಿ ಅಲಿತಿದ್ದಾರೆ, ಇದೆಲ್ಲ ಬೇಕಿದ್ಯಾ ಅಂತ ಕೇಳ್ತಿದ್ದಾರೆ. ಅಯ್ಯೋ ವಿಕ್ಕಿ ನೀನು ಗೊತ್ತಾಗೋದಿಲ್ಲ ಸುಮ್ಮನಿರು ಅಂತ ಹೇಳಿ ಆ ಕಡೆ ಫ್ರೆಂಡ್ಗೆ ಡೀಲನ್ನು ಕೊಟ್ಟೆ ಬಿಡ್ತಾರೆ. ಆ ಫ್ರೆಂಡ್ ಕೂಡ ಇಲ್ಲಿ ವಂದನೆ ಹೇಳಿದ ಆ ಒಂದು ಪ್ರಾಪರ್ಟಿ ಆಸೆಗೆ ಮರುಳಾಗಿ ಜೊತೆಗೆ ತಾನು ಬಚಾವ್ ಆಗ್ಬಹುದೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲಿ ನಿಜವಾಗ್ಲೂ ಕೂಡ ರವೀಂದ್ರ ಭಟ್ಕಳ್ ಅವರ ಮೇಲೆ ಕಾರನ್ನ ಹಾಯಿಸೋಕೆ ಮುಂದಾಗೇ ಬಿಡ್ತಾರೆ. ಆ ಕಡೆ ಭಾರ್ಗವಿ ಮತ್ತು ಅವರಮ್ಮ ಅಪ್ಪನ್ನ ಹುಡ್ಕೊಂಡು ಬರ್ತಿದ್ರೆ ಇತ್ತ ಕಡೆ ಜೋರಾಗಿ ರೋಡ್ ಮಧ್ಯದಲ್ಲಿ ನಿಂತು ಚೀರ್ತಾ ಇದ್ದಾರೆ. ಇದರ ನಡುವೆ ಆ ವಂದನಾ ಬಿಟ್ಟಿರ್ತಕ್ಕಂಥ ಆ ವ್ಯಕ್ತಿ ಕಾರನ್ನ ಓಡಿಸ್ಕೊಂಡು ಬಂದದೆ ಇಲ್ಲಿ ಭಾರ್ಗವಿ ತಂದೆಗೆ ಆಕ್ಸಿಡೆಂಟ್ ಮಾಡೇ ಬಿಟ್ರು. ಫೈನಲಿ ಭಾರ್ಗವಿ ತಂದೆ ಹಾಗೆ ರೋಡ್ ಮಧ್ಯದಲ್ಲೇ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾರೆ. ಎಲ್ಲ ಜನಗಳು ಕೂಡ ಸೇರಿದ್ದಾರೆ. ಈ ಕಡೆ ವಿಕ್ಕಿ ಏನು ಮಾಡಿಬಿಟ್ಟೆ ಅಕ್ಕ, ಯಾಕೆ ರೀತಿ ಮಾಡೋಕೆ ಹೋದೆ ಅಂತ ಹೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ವಿಕ್ಕಿ, ಆ ಭಾರ್ಗವಿ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿ ಕತೆ ಮುಗ್ದೋದ್ರೆ ಅವಳು ನಿನ್ನ ಕೋರ್ಟಿಗೆ ಬರ್ತಾಳೆ ಅನ್ಕೊಂಡಿದ್ಯಾ, ತನ್ನ ಮನೆ ಆಯಿತು ತಾನಾಯಿತು ಅಂತ ಇರ್ತಾಳೆ. ಜೊತೆಗೆ ಅವ್ರ ಅಪ್ಪನೇ ಕತೆ ಮುಗೀತು ಅಂದಮೇಲೆ ಅಪ್ಪನೇ ಇಲ್ಲ ಗಂಡಸೆ ಮನೇಲಿ ದಿಕ್ಕಿಲ್ಲ ಅಂದಮೇಲೆ ಖಂಡಿತ ಕೋರ್ಟು ಗೀಟು ನ್ಯಾಯ ನೀತಿ ಎಲ್ಲವನ್ನ ಕೂಡ ಖಂಡಿತ ಬಿಟ್ಟು ಬಿಡ್ತಾಳೆ ಅಂತ ಹೇಳ್ತಿದ್ರೆ, ಈ ಕಡೆ ವಿಕ್ಕಿ ಅಕ್ಕ ಸೂಪರ್ ಅಕ್ಕ, ನೀನು ಎಷ್ಟು ಗ್ರೇಟ್ ಅಕ್ಕ, ನನ್ನ ಬಗ್ಗೆ ಎಲ್ಲ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ಫುಲ್ ಖುಷಿ ಆಗ್ಬಿಡ್ತಾರೆ ವಿಕ್ಕಿ. ಬಟ್ ಇಲ್ಲಿ ವಂದನಾಗೆ ಅವಳ ಆಲೋಚನೆ ಆಗ್ಬಿಟ್ಟಿದೆ, ಈ ರೀತಿ ಮಾಡಿದ್ರೆ ಭಾರ್ಗವಿ ಮೂಲೆ ಸೇರ್ಕೋತಾಳೆ, ನಂತರ ಅರ್ಜುನ್ ಹಿಂದೆ ಅವಳು ಬೀಳುವುದಿಲ್ಲ, ನನ್ನ ಅರ್ಜುನ್ ಮದುವೆ ಆಗುತ್ತೆ ಅನ್ನೋದು. ಇದರ ನಡುವೆ ಬೃಂದ ಶಕ್ತಿ ಪ್ರಸಾದ್ ಹತ್ರ ಬಂದಿದ್ದೆ, ನೀವು ಮೊದಲು ಅರ್ಜುನ್ ಮತ್ತು ವಂದನಾಗೆ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿಸ್ಬಿಡಿ ಅಂತ ಹೇಳ್ತಾಳೆ. ಜೊತೆಗೆ ಅತ್ತ ಕಡೆ ಭಾರ್ಗವಿ ಮತ್ತು ಅಮ್ಮ ಹೋಗಿದ್ದೆ, ಅವ್ರ ತಂದೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಫೈನಲಿ ಒಂದು ಆಕ್ಸಿಡೆಂಟಲ್ಲಿ ಇಲ್ಲಿ ರವೀಂದ್ರ ಭಟ್ಕಳ್ ಯಾವುದೇ ರೀತಿ ಸಾವನ್ನಪ್ಪುವುದಿಲ್ಲ. ಫೈನಲಿ ಅಪ್ಪನ ಕಾಪಾಡ್ಕೋತಾಳೆ ಭಾರ್ಗವಿ. ಮನೆಗೆ ಬರ್ತಿದ್ದಾಗೆ ಬ್ರೋಕರ್ ಮನೆಗೆ ಬಂದಿದ್ದಾರೆ, ಒಳ್ಳೆ ಹುಡುಗ ಇದ್ದಾನೆ ಕರೆಸ್ಬಿಡ್ತೀನಿ ಅಂತ ಹೇಳಿ ಹುಡುಗನ ಕಡೆಯವ್ರನ್ನ ಕರೆಸೇ ಬಿಟ್ರು. ಈ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆ ಕಡೆ ಅಮ್ಮ ಮದುವೆ ಆಗುವಂತ ದುಂಬಾಲ್ ಬೀರ್ತಿದ್ದಾರೆ. ಫೈನಲಿ ಇಲ್ಲಿ ಅಪ್ಪನ ಪರಿಸ್ಥಿತಿ ಈ ರೀತಿ ಇರೋದ್ರಿಂದ ಭಾರ್ಗವಿ ಮದುವೆಗೆ ಒಪ್ಕೊಳ್ಬೇಕಾಗಿದೆ. ಇದಕ್ಕೆಲ್ಲ ಕಾರಣ ಬೃಂದಾನೆ ದುಡ್ಡು ಕೊಟ್ಟು ಯಾವನೋ ಒಂದು ಫೋಟೋ ತಗೊಂಡೋಗಿ ಆ ಭಾರ್ಗವಿಗೆ ಗಂಟು ಹಾಕ್ಬಿಡಿ ಅಂತ ಬ್ರೋಕರ್ಗೆ ಹೇಳಿದ್ದದ್ದು. ಇತ್ತ ಕಡೆ ಹುಡುಗ ಕೂಡ ಒಪ್ಪಿದ್ದಾಯ್ತು, ಇಲ್ಲಿ ಭಾರ್ಗವಿ ಮದುವೆ ಕೂಡ ಫಿಕ್ಸ್ ಆಯ್ತು. ಇತ್ತ ಕಡೆ GP ಪಾಟೀಲ್ ತನ್ನ ಫ್ಯಾಮಿಲಿ ಜೊತೆ ಅರ್ಜುನ್ ಜೊತೆ ಶಕ್ತಿ ಪ್ರಸಾದ್ ಒಂದು ಫಂಕ್ಷನ್ಗೆ ಬಂದಿದ್ದಾರೆ. ಶಕ್ತಿ ಪ್ರಸಾದ್ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ. ಆ ಒಂದು ಫಂಕ್ಷನ್ ಅಲ್ಲಿ ಅರ್ಜುನ್ ಮತ್ತೆ ಅವರ ಮಗಳು ವಂದನಾಗೆ ನಿಶ್ಚಿತಾರ್ಥ ಅಂತ ಹೇಳಿ ಅನೌನ್ಸ್ ಮಾಡ್ತಿದ್ದಾರೆ. ಅರ್ಜುನ್ ಕೂಡ ಶಾಕ್ ಆಗ್ತಿದ್ದಾರೆ. ಅವರು ಕೂಡ ತನ್ನ ಅಪ್ಪನಿಗೋಸ್ಕರ ವಂದನಾ ಜೊತೆ ಎಂಗೇಜ್ಮೆಂಟ್ ಆಗೋಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ